ಸರ್ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಚಿವರೆಲ್ಲ ಡಿನ್ನರ್ ಆಯಿತು, ಏನಾದ್ರು ವಿಶೇಷ ಇತ್ತಾ? ಊಟದಲ್ಲಿ ಏನು ವಿಶೇಷ ಇರುತ್ತಪ್ಪ? ಮೆನು ಬಿಟ್ಟು ಏನಾದ್ರು ಬೇರೆ ಡಿಸ್ಕಸ್ ಆಯ್ತಾ ಅಂತ. ಈಗ ಮೆನುನೂ ಆಗಿದೆ, ಬೇರೆ ಡಿಸ್ಕಷನ್ಸು ಆಗಿದ್ದಾವೆ, ಕೆಲವು ಹೇಳೋಂಥವು ಇದ್ದಾವೆ, ಕೆಲವು ಹೇಳದೆ ಇರೋವಂಥವು ಇದ್ದಾವೆ. ಹೇಳದೆ ಇರೋವಂಥವನ್ನ ಸಮಯದಲ್ಲಿ ಹೇಳ್ತೀವಿ. ಈಗ ಅದು ಕಾಲ ಪಕ್ವ ಇಲ್ಲ, ಈಗ ಅದನ್ನೆಲ್ಲ ಹೇಳಕ್ ಹೋಗೋದಿಲ್ಲ. ಹೇಳೋ ವಿಷಯ ಊಟಕ್ಕೆ ಸೇರಿದ್ದು, ಅದು ಹೇಳೋ ವಿಷಯ. ರಾಜಕಾರಣ ಏನೇನೋ ಮಾತಾಡಿರ್ತೀವಿ, ಅವೆಲ್ಲ ಹೇಳದೆ ಇರೋವಂಥವು, ಅದು ಸೂಕ್ತ ಕಾಲದಲ್ಲಿ ಅವನ್ನೆಲ್ಲ ಹೇಳೋಣ. ನಾವು ಹೋಗಿ ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಮೂಡಿದೆ. ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಒಟ್ಟಿಗೆ ಎಲ್ಲ ಹೋಗೋಣ ಅಂತಲೂ ಕೂಡ ಮಾತಾಡಿದ್ದೀವಿ. ಯಾವಾಗ ಹೋಗೋದು? ಯಾಕೆಂದರೆ ಅವರು ಸುರ್ಜೇವಾಲಾ ಅವರು ಅಮೇರಿಕಾದಲ್ಲಿ ಇನ್ನೂ ಇಂಡಿಯಾ ದೇಶದಲ್ಲಿ ಬಂದಿಲ್ಲ. ಅವರು ಬಂದ ಮೇಲೆ ಅವರ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಮೂಡಿದೆ. ಸರ್, ಇದು ಕಾಂಗ್ರೆಸ್ಗೆ ಲಾಭ ಅಲ್ವಾ? ಸಮುದಾಯವಾರು DCMಗಳು ಮಾಡಿದ್ರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಲಾಭ ಅನಿಸುತ್ತೆ ಅಲ್ವ ನಿಮಗೆ? ಈಗ ಲಾಭ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಹೈಕಮಾಂಡಕ್ಕೆ ಹೇಳಿದ್ದೇವೆ. ತೀರ್ಮಾನ ತಗೊಳ್ಳೋರು ಅಂತಿಮವಾಗಿ ಅವರೇನೆ. ಅವ್ರೇನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಮ್ದು ಒಪ್ಪಿಗೆ ಇರುತ್ತೆ. ಆದರೆ ನಮ್ಮ ಅಭಿಪ್ರಾಯ ಅಂತೂ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಕ್ಕೆ ನಾವು ಹೇಳ್ತಕ್ಕಂಥದ್ದಕ್ಕೆ ಬದ್ಧರಾಗಿದ್ದೇವೆ, ಅದನ್ನು ಹೇಳ್ತೇವೆ. ಸರ್, ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ SC/ST ಸಮುದಾಯ ಕಾಂಗ್ರೆಸ್ನ ಕೈ ಹಿಡಿತು. ಈಗ ಲೋಕಸಭೆಯಲ್ಲಿ ಅದನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಕಾಂಗ್ರೆಸ್ ನಾಯಕರಿಗಿದೆ. ಅದು ಕಾಂಗ್ರೆಸ್ ನಾಯಕರಿಗಿದೆ ಅಂತಕ್ಕಂಥ ಮಾತೇ ನಾವು ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ. ಸರ್, ಅದು 3 ಆಗಬೇಕಾ, 1 ಮಾಡ್ತಾರ, 4 ಮಾಡ್ತಾರ, ಅದು ಅವ್ರು ತೀರ್ಮಾನ ಮಾಡಲಿ. ಯಾವೆಲ್ಲ ಸಮುದಾಯಗಳು ಕಾಂಗ್ರೆಸ್ ಪರವಾಗಿ ಹಿಂದೆ ನಿಂತಿದ್ದೋ ಆ ಸಮುದಾಯಗಳ ವಿಶ್ವಾಸ ಉಳಿಸ್ಕೊಂಡು ಹೋಗಬೇಕು ಅಂದರೆ ಆ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತಕ್ಕಂಥದ್ದು. ನಾವು ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಯಾವ ಸಮುದಾಯಕ್ಕೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಅದನ್ನು ಹೈಕಮಾಂಡ್ನಲ್ಲಿ ನಿರ್ಣಯ ಮಾಡಿ ಯಾವ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ಕಳೆದ ಚುನಾವಣೆ ಬೆಂಬಲ ನೀಡಿದ್ದಾರೆ ಆ ಒಂದು ಸಮುದಾಯಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಈಗ ನೋಡಿ, ಮೊನ್ನೆ ಉತ್ತರದಲ್ಲಿ ಚುನಾವಣೆಗಳು ನಡೆದಾಗ BJPನವರು ಎಲ್ಲ ಕಡೆನೂ ಕೂಡ ಬೇರೆ ಬೇರೆ ಸಮುದಾಯದವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅವರು ಅಂದರೆ ಅವ್ರು ಕೊಟ್ಟರು ಅಂತ ನಾವು ಕೊಡಬೇಕು ಅಂತ ಅಲ್ಲ, ಆದರೆ ನಾವು ನಮ್ಮ ಪಕ್ಷವನ್ನು ಸದೃಢವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥ ಉದ್ದೇಶದ ಸಲಹೆಯನ್ನು ಕೊಟ್ಟಿದೆ. DK ಶಿವಕುಮಾರ್ ಅವರು ಮಾತು ಹೇಳ್ತಾ ಇದ್ದಾರೆ ಸರ್, ಒಂದೇ DCM ಆಗಬೇಕು ಅನ್ನೋಂಥದ್ದು ಒಂದು ಪಾಲಿಸಿ ಮೇಲೆ, ಕರಾರ ಮೇಲೆ ಇದಾಗಿರ್ತಕ್ಕಂಥದ್ದು. ಅದು ಅವರ ಅಭಿಪ್ರಾಯ ಇರ್ಬೋದು, ಆದರೆ ಎಲ್ಲರ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿ ಅಂತಿಮ ನಿರ್ಣಯ ಹೈಕಮಾಂಡ್ ಅವರು ತೆಗೆದುಕೊಳ್ತಕ್ಕಂಥ. ಸರ್, ಬಿಜೆಪಿಯವರು ಕರಸೇವಕರ ವಿಚಾರ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಸಿರುವಂಥದ್ದು. ನೋಡಿ, BJPನವರಿಗೆ ಬಂಡವಾಳ ಏನಿಲ್ಲ. ಅವ್ರಿಗೆ ಹಿಂದುತ್ವ ಅಷ್ಟೇ. ನಾವು ಹಿಂದೂಗಳೇ, ನಾವೇನು ಹಿಂದೂಗಳಲ್ಲ ಅಂತಲ್ಲ. ಈ ರೀತಿ ಹಿಂದುತ್ವ ಹೇಳೇನೆ ಅಂಬೇಡ್ಕರ್ ಅವರು ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತೇಳಿ ಅವರು ಬೌದ್ಧ ಧರ್ಮಕ್ಕೆ ಹೋದಂಥದ್ದು. ಈ ರೀತಿಯ ಹಿಂದುತ್ವ ಪ್ರತಿಪಾದನೆ ಮಾಡಿದ ಹಿನ್ನೆಲೆಯಲ್ಲಿ ಅವರ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ನಾವೇನು ಹಿಂದೂಗಳಲ್ವ? ಏನು ಇವರಿಗೇನು ಹಿಂದೂಗಳಿಗೆ ಜಾಗಿರಿ ಕೊಟ್ಟಿದ್ದೀವ? ನಮ್ಮ ಹಿಂದುತ್ವ ಯಾವುದಂದ್ರೆ ಗಾಂಧಿ ಹಿಂದುತ್ವ ನಮ್ಮದು. ಇವರು ಪ್ರತಿಪಾದನೆ ಮಾಡೋದು ಗೂಡ್ಸೆ ಹಿಂದುತ್ವ ಇವರು. ಥ್ಯಾಂಕ್ ಯು. ಲೋಕಸಭೆಗೆ ಸಚಿವರು ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರ ಬಂದರೆ ತಾವು ಸಿದ್ಧರಾಗಿದ್ದೀರಾ? ನಾನು ಅಂತಿಮವಾಗಿ ನಾನೊಬ್ಬನೇ ಅಲ್ಲ, ಹೈಕಮಾಂಡ್ನಲ್ಲಿ ಯಾರೆಲ್ಲ ಸಚಿವರಿಗೆ ಆದೇಶ ಕೊಡ್ತಾರೆ ನಿಲ್ಲಬೇಕು ಅಂತ ಅವರೆಲ್ಲ ನಿಲ್ಲಬೇಕಾಗ್ತದೆ. ಏಕೆಂದರೆ ಅವರು ಸರ್ವೆ ಅವೆಲ್ಲ ಮಾಡಿಸ್ತಾರೆ, ಯಾರೆಲ್ಲ ಗೆಲ್ತಾರೆ ಅಂತ. ಏಕೆಂದರೆ ಗೆಲುವೇ ಮಾನದಂಡ. ಈಗ ಯಾರೆಲ್ಲ ಗೆಲ್ತಾರೆ ಅಂತಕ್ಕಂಥದ್ದು ಅವರಿಗೆ ಆ ಸರ್ವೆನಲ್ಲಿ ಬರ್ತದೆ ಮತ್ತು ಅವ್ರ ಅಭಿಪ್ರಾಯಕ್ಕೆ ಬರ್ತಾರೆ. ಯಾರು ನಿಲ್ಲಬೇಕು ಅಂತ ಅವ್ರು ಸೂಚನೆ ಮಾಡ್ತಾರೆ, ಅವರೆಲ್ಲರೂ ನಿಲ್ಲಬೇಕಾಗ್ತದೆ, ನನ್ನ ಒಳಗೊಂಡಂತೆ. ಥ್ಯಾಂಕ್ ಯು. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಈ ದೇಶದಲ್ಲಿ ಯಾವ ಲೋಕಸಭಾ ಕ್ಷೇತ್ರಕ್ಕೆ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ನಿಲ್ತಕ್ಕಂಥವ್ರನ್ನ ಯಾರು ಬೇಡ ಅಂತೇಳಿ ನಿರ್ಬಂಧ ಮಾಡಲಿಕ್ಕಾಗೋದಿಲ್ಲ. ನಿಲ್ತಕ್ಕಂಥ ಅಪೇಕ್ಷೆ ಅವ್ರಿಗಿದ್ರೆ, ನಿಲ್ಲಿಸ್ತಕ್ಕಂಥ ಅಪೇಕ್ಷೆ ಇನ್ನೊಬ್ಬರಿಗಿದೆ, ನಿಲ್ಲಿಸ್ಲಿ. ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ನಾವು ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ತಕ್ಕಂಥದ್ದು ನಮ್ಮ ಸ್ಟ್ರಾಟಜಿ. ನಮ್ಮನ್ನು ಗೆಲ್ಲಿಸ್ಕೋಬೇಕು ನಮ್ಮ ಅಭ್ಯರ್ಥಿನ ಅಂದಾಗ ಅವ್ರನ್ನ ಸೋಲಿಸ್ಬೇಕು ಅಂತಾನೆ ಸ್ಟ್ರಾಟಜಿ ಮಾಡಬೇಕಲ್ಲ. ಥ್ಯಾಂಕ್ ಯು. ಏನಂತ ನೋಡಿ, ನಾವು ಚುನಾವಣೆ ಮಾಡೋದಕ್ಕೆ ನಾನು 50 ವರ್ಷ ರಾಜಕಾರಣದಲ್ಲಿ ಚುನಾವಣೆಗಳು ಮಾಡಿದ್ದೀನಿ. ನನಗೇನು ಯಾರೇ ಸೂಚನೆಗಳು ಅಥವಾ ಯಾರೇ ಸ್ಟ್ರಾಟಜಿ ಕೊಡಬೇಕಾಗಿಲ್ಲ. ನಾವು ಆ ಚುನಾವಣೆಗೆ ಯಾವ ರೀತಿ ಹೋದರೆ ನಾವು ಹೆಚ್ಚು ಮತಗಳನ್ನು
ಗಳಿಸ್ತೇವೆ, ಹೆಚ್ಚು ಮತಗಳಿಂದ ನಾವು ಗೆಲ್ತೇವೆ, ಅವ್ರನ್ನ ಸೋಲಿಸ್ತೇವೆ. ಆ ಸ್ಟ್ರಾಟಜಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಅನುಭವದ ಆಧಾರದ ಮೇಲೆ ನಾವೇ ನಿರ್ಣಯ ಮಾಡ್ತೀವಿ. ಸರ್, ಸಹಕಾರ ಸೌಧದಲ್ಲಿ ಒಂದು ತೆರಿಗೆ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಅಂತೆ BBMP. 11 ಅಂಗಡಿಗಳದ್ದು ಇರುವಂಥ ಬಾಡಿಗೆಯನ್ನು ತೆರಿಗೆ ಮಾಡಿದ್ರು ಕೂಡ ತೆರಿಗೆ ಹಣ ಕಟ್ಟಿಲ್ಲ. ಬರೀ ಸಹಕಾರ ಸೌಧಕ್ಕೆ ಯಾಕಪ್ಪ ಬರ್ತೀರಿ? ಎಷ್ಟು ಜನ ಬಾಕಿ ಉಳಿಸ್ಕೊಂಡವ್ರೆ? ಎಲ್ಲ ದೊಡ್ಡವ್ರೆ. ಸಣ್ಣವ್ರು ಯಾರು ಉಳಿಸ್ಕೊಳ್ಳೋದಿಲ್ಲ. ಪಾಪ ಬಡಪಾಯಿಗಳು ಅವ್ರು ಭಯದಿಂದ ಕಟ್ಬಿಡ್ತಾರೆ. ಎಲ್ಲ ಉಳಿಸ್ಕೊಳ್ಳೋರೆ ಪಟ್ಟಿ ತಗೊಂಡು ನೋಡಿ ನೀವು. ಸಣ್ಣ ಪುಟ್ಟವ್ರೆಲ್ಲ ಕಡಿಮೆ ಇರ್ತಾರೆ. ಎಲ್ಲ ಕೋಟಿಗಟ್ಟಲೆ. ಈಗ ಮಂತ್ರಿ ಪಾಲು ಎಷ್ಟು ಉಳಿಸ್ಕೊಂಡವ್ರೆ? ಇಷ್ಟು ವರ್ಷ ಯಾಕೆ ಬಿಟ್ರು ಅವ್ರಿಗೆ? ಹೌದಲ್ವಾ? ಮತ್ತೆ ಸುಮ್ಮನೆ ಸಹಕಾರ ಸೌಧದಲ್ಲಿ ಯಾವನೋ ಬಾಡಿಗೆ ಕಟ್ಟಲಿಲ್ಲ, ಅವನೆಲ್ಲ ಒಂದು 5,000ನೋ 10,000ನೋ 50,000ನೋ ಅಂದರೆ ಅದನ್ನು ಮಾತ್ರ ಮಾಧ್ಯಮದಲ್ಲಿ ಭಾಳ ವೈಭವೀಕರಿಸಿ ತೋರಿಸ್ತೀರಿ. ಮಂತ್ರಿ ಪಾಲ್ದು ಎಷ್ಟಪ್ಪ ಕೋಟಿ ಐತೆ? ನೀವು ಬರೀ ಅವನು ಒಬ್ಬನೇ ಅಲ್ಲ ರೀ. ಈ ಬೆಂಗಳೂರು ಸಿಟಿನಲ್ಲಿ ಟ್ಯಾಕ್ಸ್ ವಸೂಲು ಮಾಡಿಬಿಟ್ರೆ ನಮ್ಮ ಕರ್ನಾಟಕದ ಬಡ್ಜೆಟ್ ಅಷ್ಟು ದುಡ್ಡು ಬರ್ತದೆ. ನಡೀರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.